ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಮೊಟ್ಟೆಗಳನ್ನು ಬೇಯಿಸುವಂತಹ ಪಾತ್ರೆಗಳು ಈ ರೀತಿ ತುಂಬಾ ಕಪ್ಪಾಗಿಬಿಡ್ತವೆ. ಇಂತಹ ಪಾತ್ರೆಗಳಲ್ಲಿ ನಾವು ಬೇರೆ ಯಾವುದನ್ನು ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ, ಕಪ್ಪಾಗಿದೆಯಲ್ಲ ಅಂತ ಹಾಗೆ ಬಿಟ್ಬಿಡ್ತೀವಿ. ಇದನ್ನು ನಾವು ಏನು ಮಾಡ್ತೀವಿ ಅಂದರೆ, ಮೊಟ್ಟೆ ಬೇಯಿಸೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡು ಬಿಡ್ತೀವಿ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಕುಕ್ಕರ್ನಲ್ಲಿ ಮೊಟ್ಟೆಗಳನ್ನು ಬೇಯಿಸ್ತಾರೆ. ಕುಕ್ಕರು ಸಹ ಇದೇ ರೀತಿ ಕಪ್ಪಾಗಿಬಿಡುತ್ತೆ. ಆ ಕಪ್ಪಾಗಿರುವಂತಹ ಪಾತ್ರೆಗಳನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಮೊಟ್ಟೆ ಬೇಯಿಸಿರುವಂತಹ ಪಾತ್ರೆನ ಒಂದನ್ನು ತೆಗೆದಿಟ್ಟಿದ್ದೀನಿ. ಈ ಪಾತ್ರೆಯಲ್ಲಿ ನಾನು ಏನು ಮಾಡಿದ್ದೆ ಅಂದರೆ, ಬೆಣ್ಣೆ ಕಾಯಿಸಿದ್ದೆ. ಸಾಧಾರಣ ಬೆಣ್ಣೆ ಕಾಯಿಸಿರುವಂತಹ ಪಾತ್ರೆಗಳು ಇದೇ ರೀತಿ ಆಗೋದು, ಹಾಗಾಗಿ ನಾನು ಅದನ್ನು ಸಹ ತೆಗೆದಿಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಏನು ಮಾಡಿದ್ದೆ ಅಂದರೆ, ಸ್ವಲ್ಪ ಸಾಂಬಾರಿತ್ತು, ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಹೊರಗಡೆ ಹೋಗಿದ್ದೆ. ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಪಾತ್ರೆ ಈ ರೀತಿ ಆಗಿತ್ತು. ಅದನ್ನು ಸಹ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ 3 ಪಾತ್ರೆಗಳನ್ನು ನಾನು ಉಜ್ಜೋದಕ್ಕೆ ಕೂತ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ತುಪ್ಪ ಕಾಯಿಸಿರುವಂತಹ ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಚೆಲ್ತಾ ಇದ್ದೀನಿ. ಯಾಕೆಂದರೆ ಎಣ್ಣೆ ಜಿಡ್ಡು ಹಾಗೆ ಇರುತ್ತೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಚೆಲ್ಲಿದ್ದೀನಿ. ಇವಾಗ 3 ಪಾತ್ರೆಗಳಿಗೂ ಒಂದೂವರೆ ಸ್ಪೂನು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ದಪ್ಪ ಉಪ್ಪು ಹಾಕಿದರೆ ಬೇಗ ಕರಗೋದಿಲ್ಲ, ಹಾಗಾಗಿ ನಾನು ಪುಡಿ ಉಪ್ಪನ್ನು ಹಾಕಿ ಆ ಉಪ್ಪು ನೀರು ಪಾತ್ರೆ ಪೂರ್ತಿ ಹರಡಿಸ್ತಾ ಇದ್ದೀನಿ. ಉಪ್ಪು ನೀರನ್ನು ಪಾತ್ರೆ ಪೂರ್ತಿ ಈ ರೀತಿ ಹರಡಿಸ್ತಾ ಇದ್ದೀನಿ. ನೋಡಿ, ನೀರನ್ನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಹರಡಿಸ್ಬಿಟ್ಟು ಒಂದು 1/4 ಗಂಟೆ ಅಂದರೆ 15 ನಿಮಿಷ ಅದನ್ನು ಹಾಗೆ ಬಿಡ್ತಾ ಇದ್ದೀನಿ, ಉಜ್ತಾ ಇಲ್ಲ. ಇವಾಗ 15 ನಿಮಿಷ ಆಗಿದೆ. ಪಾತ್ರೆಗಳನ್ನು ಉಜ್ಜೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಪಾತ್ರೆಗಳನ್ನು ಉಜ್ಜೋದಕ್ಕೆ ಅಂತ ನಾನಿಲ್ಲಿ ಸ್ಟೀಲ್ ನಾರ್ ತಗೊಂಡಿದ್ದೀನಿ. ಆ ಸ್ಟೀಲ್ ನಾರ್ಗೆ ನಾನಿಲ್ಲಿ ಸೋಪ್ ಹಾಕಿ ಉಜ್ತಾ ಇಲ್ಲ, ಯಾಕೆಂದರೆ ಫಸ್ಟೇ ಉಪ್ಪು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೆ, ಹಾಗಾಗಿ ಸ್ಟೀಲ್ ನಾರಲ್ಲಿ ಹಾಗೆ ಉಜ್ತಾ ಇದ್ದೀನಿ. ಇವಾಗ ಮೊಟ್ಟೆ ಬೇಯಿಸಿರುವಂತಹ ಪಾತ್ರೆನ ಉಜ್ಜಿ ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ನಿಮಗೆ ವಿಡಿಯೋ ಬೇಗ ಆಯಿತು ಅಂತ ಅನಿಸ್ಬೋದು, ಯಾಕೆಂದರೆ ನಾನು ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಮೊಟ್ಟೆ ಬೇಯಿಸಿರುವಂಥ ಪಾತ್ರೆ ಎಷ್ಟು ಕಪ್ಪಾಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಅದನ್ನು ಒಂದು 4ರಿಂದ 5 ಸುತ್ತು ಉಜ್ಜಬೇಕಾಗುತ್ತೆ. ನಾನು ವಿಡಿಯೋನ ಸ್ಪೀಡ್ ಮಾಡಿರೋದ್ರಿಂದ ನಿಮಗೆ ಬೇಗ ಅನಿಸುತ್ತೆ. ಒಂದು 4ರಿಂದ 5 ಸುತ್ತು ಉಜ್ಜಿ ಪಾತ್ರೆ ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಸಾಂಬಾರು ಪಾತ್ರೆ ತಳ ಹಿಡ್ದಿತ್ತು ನೋಡಿ, ಅದನ್ನು ಉಜ್ತಾ ಇದ್ದೀನಿ. ಆ ಪಾತ್ರೆನ ಉಜ್ಜುವಾಗ ತುಂಬಾ ಖುಷಿ ಆಯಿತು. ಸ್ಟೀಲ್ ನಾರ್ ಹಾಕಿ ಉಜ್ತಾ ಇದ್ದಾಗೇ ಬೇಗ ಹೋಗ್ಬಿಡ್ತು ಕಲೆ ಎಲ್ಲ. ನೋಡಿ, ನಾನು ಒಂದೇ ಸಾರಿ ಉಜ್ಜಿದ್ದು ಆ ಪಾತ್ರೆ ಅಷ್ಟು ಬೇಗ ಕ್ಲೀನ್ ಆಗಿಬಿಡ್ತು. ಇವಾಗ ಬೆಣ್ಣೆ ಕಾಯಿಸಿರುವಂತಹ ಪಾತ್ರೆನ ಉಜ್ತಾ ಇದ್ದೀನಿ. ಬೆಣ್ಣೆ ಕಾಯಿಸಿರುವಂತಹ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಜಿಡ್ಡು ಹಾಗೆ ಇತ್ತು, ಹಾಗಾಗಿ ಇವಾಗ ಅದಕ್ಕೆ ನಾನು ಸೋಪ್ ಹಾಕ್ತಾ ಇದ್ದೀನಿ. ಯಾವ ಸೋಪ್ ಹಾಕ್ತಾ ಇದ್ದೀನಿ ಅಂದರೆ, ಸಂತೂರ್ ಸೋಪ್ ಹಾಕ್ತಾ ಇದ್ದೀನಿ. ಯಾವುದೇ ತರಹದ ಜೆಲ್ಲು ಅಥವಾ ಪಾತ್ರೆ ತೊಳೆಯುವಂಥ ಸೋಪನ್ನು ನಾನು ಹಾಕ್ತಾ ಇಲ್ಲ, ಸಂತೂರ್ ಸೋಪ್ ಹಾಕ್ತಾ ಇದ್ದೀನಿ. ಈ ಸೋಪನ್ನು ನಾನು ಪಾತ್ರೆ ತೊಳೆಯೋದಕ್ಕೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಪಾತ್ರೆ ಅಂದರೆ ಎಲ್ಲ ಪಾತ್ರೆಗಳಿಗೂ ನಾನು ಸಂತೂರ್ ಸೋಪನ್ನು ಹಾಕೋದಿಲ್ಲ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಪಾತ್ರೆಗಳು ಸ್ವಲ್ಪ ಸ್ವಲ್ಪ ಸಾಂಬಾರು ಅಥವಾ ಪಲ್ಯಗಳೇನಾದರೂ ಇಟ್ಟು ಪಾತ್ರೆಗಳು ತಳ ಹಿಡ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಪಾತ್ರೆಗಳನ್ನು ಉಜ್ಜೋದಕ್ಕೆ ಅಂತ ಈ ಸೋಪನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ಸೋಪಲ್ಲಿ ನಾನು ಯಾಕೆ ಈ ಪಾತ್ರೆಗಳನ್ನು ಉಜ್ತೀನಿ ಅಂದರೆ, ಈ ಸೋಪ್ ಹಾಕಿ ನಾವು ತಳ ಹಿಡ್ದಿರುವಂತಹ ಪಾತ್ರೆಗಳು ಮತ್ತು ಕಪ್ಪಾಗಿರುವಂತಹ ಪಾತ್ರೆಗಳನ್ನು ನಾವು ಉಜ್ಜೋದ್ರಿಂದ ಬೇಗ ಕ್ಲೀನ್ ಆಗಿಬಿಡುತ್ತೆ. ಹೊಸ ಪಾತ್ರೆಗಳೇನೋ ಅನ್ನೋ ಥರ ಪಳ ಪಳ ಹೊಳಿತಾ ಇರ್ತವೆ. ಹಾಗಾಗಿ ನಾನು ಈ ರೀತಿ ಕಪ್ಪಾಗಿರುವಂತಹ ಪಾತ್ರೆಗಳಿಗೆ ಸಂತೂರ್ ಸೋಪ್ ಹಾಕಿನೇ ನಾನು ಪಾತ್ರೆ ಉಜ್ಜೋದು. ಪಾತ್ರೆ ಉಜ್ಜುವಾಗ ಕೈ ನೋವಂತೂ ಬರೋದೇ ಇಲ್ಲ, ಅಷ್ಟು ಬೇಗ ಕ್ಲೀನ್ ಆಗಿಬಿಡ್ತವೆ. ಇವಾಗ 2ನೇ ಸಾರಿ ಪಾತ್ರೆಗಳಿಗೆ ನಾನು ಸಂತೂರ್ ಸೋಪ್ ಹಾಕಿ ಉಜ್ತಾ ಇದ್ದೀನಿ. ಸ್ಪಂಜ್ ಥರ ನಾರಿರುತ್ತೆ ನೋಡಿ, ಅದರಲ್ಲಿ ಉಜ್ತಾ ಇದ್ದೀನಿ. ಇವಾಗ ಅಷ್ಟು ಕಪ್ಪಾಗಿರುವಂತಹ ಪಾತ್ರೆಗಳು ಮತ್ತು ತಳ ಹಿಡ್ದಿರುವಂತಹ ಪಾತ್ರೆಗಳು ಎಷ್ಟು ಬೇಗ ಕ್ಲೀನ್ ಆಗಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ವಿಡಿಯೋನ ಸ್ಪೀಡ್ ಇರೋದ್ರಿಂದ ನಿಮಗೆ ಬೇಗ ಅನಿಸ್ಬೋದು, ಯಾಕೆಂದರೆ ನಾನು ವಿಡಿಯೋನ ಎಲ್ಲೂ ಕಟ್ ಮಾಡಿಲ್ಲ. ಕಟ್ ಮಾಡಿದರೆ ನಿಮಗೆ ಡೌಟ್ ಬರ್ಬೋದು, ಹಾಗಾಗಿ ನಾನು ವಿಡಿಯೋನ ಕಟ್ ಮಾಡಿಲ್ಲ, ಸ್ಪೀಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಪಾತ್ರೆಗಳು ಇಷ್ಟೊಂದು ತಳ ಹಿಡ್ದಿದೆಯಲ್ಲ ಅಂತ ಉಜ್ಜೋದಿಲ್ಲ, ಹಾಗೆ ಎಸ್ದು ಬಿಡ್ತಾರೆ. ದಯವಿಟ್ಟು ಆ ರೀತಿ ತಪ್ಪನ್ನು ಮಾಡಬೇಡಿ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ನಾನು 1 ಅಲ್ಲ 2 ಅಲ್ಲ 3 ಪಾತ್ರೆಗಳನ್ನು ಉಜ್ಜಿ
ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಡೌಟ್ ಬರಬಹುದು. ಮೊಟ್ಟೆ ಬೇಯಿಸಿರುವಂಥ ಪಾತ್ರೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ರೀತಿ ಆಗೋದು. ಮತ್ತು ಕೆಲವೊಂದು ಟೈಮಲ್ಲಿ ಸಾಂಬಾರು, ಪಲ್ಯ, ಕಾಫಿ, ಟೀ ಏನಾದರೂ ಒಂದು ಇಟ್ಟಿದ್ದರೆ ಇದೇ ರೀತಿ ತಳ ಹಿಡಿಯೋದು. ಅದನ್ನು ಸಹ ಉಜ್ಜಿ ತೋರಿಸ್ತಾ ಇದ್ದೀನಿ. ತುಪ್ಪ ಕಾಯಿಸಿರುವಂಥ ಬೆಣ್ಣೆ ಕಾಯಿಸಿರುವಂಥ ಪಾತ್ರೆನೂ ಸಹ ಅದೇ ರೀತಿ ತಳ ಹಿಡಿಯೋದು. ಅದನ್ನು ಸಹ ಉಜ್ಜಿ ತೋರಿಸ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ 3 ಪಾತ್ರೆಗಳನ್ನು ಉಜ್ಜಿ ತೋರಿಸ್ತಾ ಇದ್ದೀನಿ. ಈ ಪಾತ್ರೆಗಳನ್ನು ಉಜ್ಜೋದಕ್ಕೆ ಅಂತ ಜಾಸ್ತಿ ಟೈಮ್ ಏನೂ ಆಗಲಿಲ್ಲ, ಒಂದು 10 ನಿಮಿಷದೊಳಗಡೆ ಆಗಿದೆ ಅಷ್ಟೇ. ಆ 10 ನಿಮಿಷದೊಳಗಡೆ ನಾನು ಈ 3 ಪಾತ್ರೆಗಳನ್ನು ಎಷ್ಟು ಕ್ಲೀನಾಗಿ ಉಜ್ಜಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟು ಕ್ಲೀನಾಗಿದ್ದಾವೆ. ಆ ಪಾತ್ರೆಗಳಲ್ಲಿ ಒಂದು ಸ್ವಲ್ಪನೂ ಕಲೆಗಳಿಲ್ಲ, ಕಪ್ಪು ಕಲೆಗಳು, ಆ ರೀತಿ ಕ್ಲೀನಾಗಿದ್ದಾವೆ ನೋಡಿ. ಮೊಟ್ಟೆ ಬೇಯಿಸಿರುವಂಥ ಪಾತ್ರೆನೂ ಸಹ ಅಷ್ಟು ಕ್ಲೀನಾಗಿದೆ. ಮತ್ತು ಸಿಲ್ವರ್ ಪಾತ್ರೆ ಇವಾಗ ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ. ಸಾಂಬಾರು ತಳ ಹಿಡ್ದಿತ್ತಲ್ಲ, ಆ ಪಾತ್ರೆ ಅಂತೂ ಪಳ ಪಳ ಅಂತ ಹೊಳಿತಾ ಇದೆ. ಹೊಸ ಪಾತ್ರೆ ಏನೋ ಅನ್ನೋ ಥರ ಕ್ಲೀನಾಗಿದ್ದಾವೆ. ನಮ್ಮ ಮನೆಯಲ್ಲಿ ನಾನು ಇಂತಹ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ. ಉಪ್ಪು ನೀರಿಂದ ನೆನೆಸ್ಬಿಟ್ಟು ಸಂತೂರ್ ಸೋಪಿಂದ ಉಜ್ಜಿಬಿಡ್ತೀನಿ. ಟೈಮ್ ಜಾಸ್ತಿ ಆಗೋದಿಲ್ಲ ಮತ್ತು ಕೈ ನೋವು ಬರೋದಿಲ್ಲ. ಅಷ್ಟು ನೀಟಾಗಿ ಕ್ಲೀನಾಗಿಬಿಡ್ತವೆ. ಇವಾಗ ಈ 3 ಪಾತ್ರೆಗಳು ಹೇಗೆ ಕ್ಲೀನಾಗಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ನಂಬೋದಿಲ್ಲ. ಬೇಕಂದರೆ ನಿಮ್ಮ ಮನೇಲಿ ಏನಾದರೂ ಇಂತಹ ಪಾತ್ರೆಗಳು ಇದ್ದರೆ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಿಲ್ವರ್ ಪಾತ್ರೆ ಅಂತೂ ಪಳ ಪಳ ಅಂತ ಹೊಳಿತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ತಳ ಹಿಡ್ದಿರುವಂತಹ ಪಾತ್ರೆಗಳನ್ನು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಖುಷಿ ಪಡ್ತೀರಾ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.